ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅಕ್ಕಿ ಹಿಟ್ಟಿನ ಚಿಪ್ಸ್ ಅಥವಾ ನ್ಯಾಚೋಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರೋ ಚಿಪ್ಸ್. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಒಂಚೂರು ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು, ತುಂಬ ನೈಸೇನಲ್ಲ, ಈ ಥರ ಆಗಬೇಕಷ್ಟೇ. ನಾನು 1 ಕಪ್ಪು ಅಕ್ಕಿ ಹಿಟ್ಟು ತೊಗೊತೀನಿ, ಅದಕ್ಕೆ ಇದು ಅರ್ಧ ಕಪ್ಪು. ಅದಕ್ಕೆ ನಾನು 2 ಸಲ ಈ ಕಪ್ಪಲ್ಲಿ ನೀರು ಹಾಕ್ತೀನಿ. ನೋಡಿ 2 ಕಪ್ ಹಾಕಾಗಿದೆಯಲ್ಲ. ಈಗ ಅದಕ್ಕೆ 1 ಟೀ ಸ್ಪೂನು ಸಾಲ್ಟು, 1 ಟೀ ಸ್ಪೂನು ಆಯಿಲ್ಲು ಹಾಕಬೇಕು. ಈಗ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಪೇಸ್ಟ್ ಇದರಲ್ಲಿ ಮಿಕ್ಸ್ ಮಾಡಬೇಕು. ಅದು ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕೀಗ. ನೀರು ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಉಂಡೆ ಏನು ಇರ್ದಿರ ನೋಡ್ಕೋಬೇಕು. ಈಗ ಆಗಿದೆಯಲ್ಲ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಈಗ ಬಾಯ್ಲಾಗಿ ಲಿಡ್ ತೆಗೆದಿದ್ದೀನಿ. ಫ್ಲೇಮ್ ಆಫ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಡಬೇಕು ಅದನ್ನು. ಈಗ 2 ನಿಮಿಷ ಆಗಿದೆಯಲ್ಲ, ನಾನು ತೆಗೆದು ಅದನ್ನು ನೋಡಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಬಿಸಿ ಇರುತ್ತೆ, ಕೈಗೆ ಆಯಿಲ್ ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು 4 ಭಾಗಗಳಾಗಿ ಮಾಡ್ಕೊತೀನಿ ನಾನು. ಚಪಾತಿ ಬಾಲ್ ಥರ ಮಾಡ್ಕೋಬೇಕೀಗ ಅದನ್ನು. ಈ ಥರ ಬಾಲ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಚಪಾತಿ ಮಣಿ ತಗೊಂಡು ಲಟ್ಟಿಸ್ಬೇಕು. ನೋಡಿ, ಈ ಥರ ಎಲ್ಲ ನೈಸ್ ಏನು ಬರಲ್ಲ, ಪರವಾಗಿಲ್ಲ, ಅದನ್ನು ಹಂಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಅದನ್ನು ಪೋರ್ಕ್ ತೊಗೊಂಡು ಎಲ್ಲ ಕಡೆನೂ ಚೆನ್ನಾಗಿ ಪೋಕ್ ಮಾಡಬೇಕು. ಆಯಿಲಲ್ಲಿ ಬಿಟ್ಟಿದ ತಕ್ಷಣ ಅದು ಉಬ್ಬಬಾರ್ದು, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅದಕ್ಕೋಸ್ಕರ ಪೋಕ್ ತೊಗೊಂಡು ಪೋಕ್ ಮಾಡೋದು. ನೋಡಿ, ಪೋಕ್ ಆಗಿದೆಯಲ್ಲ, ಒಂದು ಚಾಕು ತೊಗೊಂಡು ಆ ಚಾಕುಯಿಂದ ಎಡ್ಜಸ್ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ ನಾನು. ಅದನ್ನು ಒಂದು 2 ಇಂಚ್ ಅಳತೆಯಷ್ಟು ನಾವು ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ನೋಡಿ, ಈ ಕಾರ್ನರು ಎಡ್ಜಸ್ ಎಲ್ಲ ತೆಗಿತಾ ಇದ್ದೀನಿ. ಈಗ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಶೇಪಲ್ಲಿ. ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಶೇಪೆಲ್ಲ ಮಾಡಿಕೊಟ್ರೆ ನಾವು ವೆರೈಟಿ ಶೇಪ್ಸ್ ಎಲ್ಲ ಮಾಡ್ಕೋಬೋದು. ನಾನು ಟ್ರಯಾಂಗಲ್ ಶೇಪ್ ಮಾತ್ರ ತೊಗೊತಾ ಇದ್ದೀನಿ. ನೋಡಿ, ಅದನ್ನು ಒಂದು ಟ್ರೇಗೆ ನಾನೆಲ್ಲ ಸಪ್ರೇಟ್ ಮಾಡಿ ತೊಗೊತಾ ಇದ್ದೀನಿ. ಈಗ ನಾನು ಕಟ್ಟರಲ್ಲಿ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಕಟ್ಟರಲ್ಲಿ ಅದೇ ಥರ ಮಾಡ್ತಾಯಿದ್ದೀನಿ. ನಾನು ಇದರಲ್ಲೂ ಅಷ್ಟೇ ಟ್ರಯಾಂಗಲ್ ಶೇಪೇ ತೊಗೊತಾ ಇದ್ದೀನಿ. ಮಕ್ಕಳಿಗೆಲ್ಲ ಸ್ಟಾರ್ ಶೇಪು ಎಲ್ಲ ಬೇರೆ ವೆರೈಟಿ ಶೇಪ್ಸ್ ಎಲ್ಲ ಮಾಡಿಕೊಡ್ಬೋದು ನೀವು. ಈಗ ಒಂದು ಕಡಾಯಿಯಲ್ಲಿ ಆಯಿಲ್ ಹೀಟ್ ಮಾಡಿ ಅದರಲ್ಲಿ ಈ ಚಿಪ್ಸ್ ಎಲ್ಲ ಹಾಕಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಆಯಿಲಲ್ಲೇ ಡೀಪ್ ಫ್ರೈ ಮಾಡ್ಕೋಬೇಕು. ನಾನೀಗ ಫ್ಲಿಪ್ ಮಾಡ್ತಾಯಿದ್ದೀನಿ ಒಂದು ಸೈಡು. ನೋಡಿ, ಫ್ಲಿಪ್ ಮಾಡಾಗಿದೆಯಲ್ಲ. ಈಗ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ನಾನು ಅದನ್ನು ಆಯಿಲಿಂದ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳ್ಬಿಟ್ಟು. ಈ ಥರ ಕ್ರಿಸ್ಪಿಯಾಗಿ ಬರಬೇಕು. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಒಂದು ಬಾಕ್ಸ್ ತೊಗೊಂಡು ಒಂದು ಬಾಕ್ಸಲ್ಲಿ ಮ್ಯಾಗಿ ಮಸಾಲ ಪೌಡರು 1 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಪೌಡರು 1 ಟೀ ಸ್ಪೂನು, ಸಾಲ್ಟು ಅರ್ಧ ಟೀ ಸ್ಪೂನು ಹಾಕಿ ಸ್ವಲ್ಪ ಎಲ್ಲ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಅಕ್ಕಿ ಚಿಪ್ಸ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಇದರಲ್ಲಿ ನಿಧಾನಕ್ಕೆ ಹಾಕಬೇಕು. ಇಲ್ಲಾಂದರೆ ಒಡೆದೋಗುತ್ತಲ್ಲ, ಅದಕ್ಕೆ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಈ ಥರ ಎಲ್ಲ ಟರ್ನ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಅಂಟ್ತಾ ಇದೆ ಅಂತ. ಈಗ ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಅಂಟಿದೆ. ಅದು ಫ್ಲೇವರ್ ಸಹಿತ ಕಾಣಿಸ್ತಾ ಇದೆ ಹಂಗೆ ನಮಗೆ. ಅಷ್ಟೇ ಆಗಿದೆ. ಈಗ ನಾನು ಬೌಲ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.